Hello, welcome to YouTube channel name Engineer Raj. Today topic is ಕ್ಯಾಂಡಿಡೇಟ್ ಗೋಲ್ ಶೀಟ್. ನೋಡ್ರಿ, 1ನೇ ಕ್ಲಾಸ್ ಯಾರು ತೊಗೊಂಡಿರ್ತೀರಿ 2ನೇ ಕ್ಲಾಸ್ ನಿಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ 1 to 1 ಲಿಂಕ್ ಇರುತ್ತೆ. ಹಾಗಾಗಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿದಾಗ ಮಾತ್ರ ಮುಂದಿನ ಎಲ್ಲ ಚಾಪ್ಟರ್ಸ್ಗಳು ಅರ್ಥ ಆಗ್ತಾ ಹೋಗ್ತಾವೆ. ನಾನು ಇವತ್ತು ನಿಮ್ಗೆ ಹೇಳಿದ ಪ್ರಕಾರ ಮೊದಲನೇ ವಿಡಿಯೋಲ್ಲಿ ಹೇಳಿದ್ದೆ ನಿಮಗೆ ನಾ ಏನಂತ ಕ್ಯಾಂಡಿಡೇಟ್ ಗೋಲ್ ಶೀಟ್ ಪ್ರಿಪರೇಷನ್ ಹೆಂಗೆ ಮಾಡಬೇಕು ಅಂತೇಳಿ. ಯಾಕಂದ್ರೆ ಯಾವುದೋ ಒಂದು ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗುವಂಥ ಮುಂಚೆ ಒಂದು ಗೋಲ್ ಶೀಟ್ ನೀವು ರೆಡಿ ಮಾಡ್ಕೋಬೇಕು. ಗೋಲ್ ಶೀಟ್ ಇಲ್ಲದೆ ನೀವು ಹೋಗೋಕ್ಕಾಗಿಲ್ಲ. ನಿಮ್ಗೆ ಗೊತ್ತಲ್ಲ, ನಮ್ಮ ಮಾಂತೇಶ್ ಬಿಳಿಗೆ ಅವರು ಮೊನ್ನೆ ಅವರು ಹಳೆ ಇಂಟರ್ವ್ಯೂ ನೋಡ್ತಾ ಇದ್ದೆ, ಅದರಲ್ಲಿ ಒಂದು ಮಾತು ಹೇಳಿದ್ದಾರೆ. ಏನಂತಂದರೆ, ದ ಕಲರ್ ಆಫ್ ಕ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್, ದ ಕಲರ್ ಆಫ್ ಕ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್, ಹೌ ದ ಕ್ಯಾಟ್ ಕ್ಯಾಚಸ್ ದ ರ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ನೀವು ಗುರಿ ಇಡ್ತೀರಲ್ಲ, ಆ ಗುರಿನ ನೀವು ಯಾವ ಥರ ಪ್ರಿಪ್ರೇಷನ್ ಮಾಡಿರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವು ಏನು ಗುರಿ ಮುಟ್ಟಿದಿರಿಲ್ಲ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತದೆ. ಮತ್ತು ಇದು ಕ್ಯಾಟು ಮತ್ತು ರ್ಯಾಟದ ಕತಿ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ, ಮುಂದಿನ ಬರೋ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲೆಟ್ಸ್ ಕಮ್ ಟು ದ ಪಾಯಿಂಟ್. ಕ್ಯಾಂಡಿಡೇಟ್ ಗೋಲ್ ಶೀಟ್ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತಂದ್ರೆ, ನೀವು ಮನೆಯಲ್ಲೇ ಈ ಥರ ನಾನು 5 ಪಾಯಿಂಟ್ಸ್ ಮಾಡಿದ್ದೀನಿ. ಮೈ ಡ್ರೀಮ್, ಮೈ ಸ್ಟ್ರೆಂತ್, ಡೈಲಿ ವರ್ಕ್, ಸ್ಟಡಿ ಪ್ಲ್ಯಾನ್, ಏರಿಯಾ ಐ ವಾಂಟ್ ಟು ಇಂಪ್ರೂವ್, ಈ ಥರ 5 ಪಾಯಿಂಟ್ಸ್ ಇದಾವೆ. 5 ಪಾಯಿಂಟ್ಸ್ ನೀವು ಒಂದು ಪ್ಲೇನ್ ಪೇಪರ್ ತಗೋರಿ. ಪ್ಲೇನ್ ಪೇಪರಲ್ಲಿ ಈ ಥರ ರೆಡಿ ಮಾಡ್ಕೋರಿ. ಅವಾಗ ನಿಮ್ಮದು ಒಂದು ಅನಲೈಸಿಸ್, ನಿಮ್ಮದೇ ಕ್ರೆಡಿಬಿಲಿಟಿ ಗೊತ್ತಾಗ್ಬಿಡ್ತೈತೆ. ನೋಡ್ರಿ, ಫಸ್ಟ್ ಪಾಯಿಂಟ್ ಇಲ್ಲಿ ಇರೋದು ಮೈ ಡ್ರೀಮು ಮತ್ತು ಮೈ ಗೋಲ್ ಅಂತಿದೆ. ನೀವು ಸರ್ಕಾರಿ ನೌಕರಿಗೆ ನೀವು ಪ್ರಯತ್ನ ಪಡ್ತಾ ಇದ್ರೆ ಅದ್ರ ಒಳಗಡೆ ನೀವು ಯಾವ ಪೋಸ್ಟಿಗೆ ಟ್ರೈ ಮಾಡ್ತಾ ಇದ್ದೀರಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಸಿಕ್ಕಾಪಟ್ಟೆ ಪೋಸ್ಟ್ ಇದಾವೆ. ಈ KPSC ಥ್ರೂ ಹೋದರೆ ನಿಮಗೆ FDA, SCTA ಮತ್ತು ನಾನಾ ಥರದ ಹುದ್ದೆಗಳು KPSCಯಲ್ಲಿ ಬರ್ತವೆ. ಅದು ಬಿಟ್ಟು ನೀವು ಬೇಡ ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅಂತ ಅಂದ್ಕೊಂಡ್ರೆ, ಕರ್ನಾಟಕ ಸ್ಟೇಟ್ ಪೊಲೀಸಲ್ಲಿ ಸಿಕ್ಕಾಪಟ್ಟೆ ಪೋಸ್ಟ್ ಇದ್ದಾವೆ. PSI, ಕರ್ನಾಟಕ ಸ್ಟೇಟ್ ಪೊಲೀಸಲ್ಲಿ ಸಿಕ್ಕಾಪಟ್ಟೆ ಪೋಸ್ಟ್ ಇದ್ದಾವೆ. PC ಬಾರ್ PSI ಇದು ನಾರ್ಮಲ್ ಆಗಿ ರಿಕ್ರೂಟ್ಮೆಂಟ್ ಆಗ್ತಿರುತ್ತೆ ವರ್ಷ. ಇದನ್ನು ಕೂಡ ಟ್ರೈ ಮಾಡ್ಬೋದು ನೀವು. ಅದನ್ನು ಬಿಟ್ಟು ನಾನು ರೈಲ್ವೆ ಜಾಬ್ ಮಾಡ್ಬೇಕು ಅನ್ನೋದು ಇಂಟ್ರೆಸ್ಟ್ ಇದೆ, ರೈಲ್ವೆ ಜಾಬ್ ಮಾಡ್ತೀನಿ ಅಂತಂದರೆ, ರೈಲ್ವೆದಲ್ಲಿ ಸಿಕ್ಕಾಪಟ್ಟೆ ಇದಾವೆ. ಅವು ಗ್ರೂಪ್ D ಇರ್ಬೋದು, ಗ್ರೂಪ್ C ಇರ್ಬೋದು, NTPC ಇರ್ಬೋದು, ಈ ಥರ ನಾನಾ ಆಯ್ಕೆಗಳು ಇದಾವೆ. ಅದರಲ್ಲಿ ಮೋಸ್ಟ್ ಪ್ರಾಬಬಲಿ ಗ್ರೂಪ್ D ಜಾಸ್ತಿ ನಂಬರಲ್ಲಿ ಕರೆದಿರ್ತಾರೆ. ಈಸಿಯಾಗಿ ನೀವು ಗ್ರೂಪ್ D ಅನ್ನು ಏನಂತಾರ ಟ್ಯಾಕಲ್ ಮಾಡ್ಬೋದು. ಮತ್ತು ಇದು ಕ್ವಶನ್ ಪೇಪರು ತುಂಬ ಈಸಿಯಲ್ಲಿ ಇರುತ್ತೆ. ಅದನ್ನು ನೀವು ಯಾವಾಗಲೂ ಮನದಟ್ಟು ಮಾಡ್ಕೊರಿ. ಈ ಥರ ನೀವು ಒಂದು ಗೋಲ್ ಸೆಟ್ ಮಾಡ್ಕೋಬೇಕು. ಫಸ್ಟ್ ಏನಂದ್ರೆ, ನಾನು ಏನಾಗಬೇಕು ಅನ್ನೋದು ಮೊದಲು ನಿಮ್ಗೆ ಒಂದು ಐಡಿಯಾ ಆದರೂ ಇರಬೇಕು. ಸೆಕೆಂಡ್, ನಿಮ್ಮ ಸ್ಟ್ರೆಂತ್ ನೀವು ಚೆಕ್ ಮಾಡ್ಕೋಬೇಕು. ನಿಮ್ಮ ಸ್ಟ್ರೆಂತ್ ನೀವು ಹೆಂಗೆ ಚೆಕ್ ಮಾಡ್ಕೋಬೇಕು ಅಂದ್ರೆ, ಇವಾಗ ನೀವು PSI ಮಾಡ್ಬೇಕಂತ ಹೇಳಿದ್ರಿ. PSI ಮಾಡ್ಬೇಕಂದ್ರೆ ಮಿನಿಮಮ್ ಎಲಿಜಿಬಿಲಿಟಿ ಅವನ್ನ ಚೆಕ್ ಮಾಡ್ಬೇಕು. ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಇಲ್ವಾ, ಫಿಸಿಕಲಿ ನೀವು ಫಿಟ್ ಇದಿರೋ ಇಲ್ಲ, ಮತ್ತು ನಿಮ್ಮ ಕ್ವಾಲಿಫಿಕೇಷನ್ ತಕ್ಕ ಥರ ನಾಲೆಜ್ ಇದೆ ಇಲ್ಲ ಅನ್ನೋದು ಇಂಪಾರ್ಟೆಂಟು. ಹಾಗಾಗಿ ನೀವು ಅದನ್ನು ಒಂದು ನೋಟ್ ಮಾಡ್ಕೊಂಡು, ನನ್ನ ಸ್ಟ್ರೆಂತ್ ಇದು, ನಾನು ಇಲ್ಲಿವರೆಗೂ ಓದಿದ್ದೀನಿ, ನನಗೆ ಈ ಥರ ಮುಂದೆ ಹೋದರೆ ಸರಿಯಾಗುತ್ತೆ ಅನ್ನೋದಿದ್ರೆ ಆ ಪಾಯಿಂಟ್ಗಳನ್ನು ನೀವು ಮೈ ಸ್ಟ್ರೆಂತಲ್ಲಿ ಹಾಕಿಕೊಳ್ಬೋದು. ಇನ್ನು ಡೈಲಿ ಸ್ಟಡಿ ಪ್ಲ್ಯಾನ್ ಅಂದರೆ ದಿನನಿತ್ಯ ನೀವು ಯಾವ ಥರ ಓದಬೇಕು, ಓದುವುದನ್ನು ಹವ್ಯಾಸ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ತಿಳುವಳಿಕೆ ಇರಬೇಕು. ಡೈಲಿ ನೋಡ್ರಿ, ಒಂದು ಹ್ಯಾಬಿಟ್ ಥರ ಓದು ಅನ್ನೋದು ಒಂದು ಹ್ಯಾಬಿಟ್ ಆಗಬೇಕು, ಅಂದರೆ ಹವ್ಯಾಸ ಆಗಬೇಕು. ಹವ್ಯಾಸ ಯಾವ ಥರ ಆಗಬೇಕು ಅಂದ್ರೆ, ಡೈಲಿ ಒಂದು ಸ್ಕೆಡ್ಯೂಲ್ಡ್ ಪ್ಲ್ಯಾನ್ ಇರಬೇಕು. ನಿಮ್ಮದು ಸ್ಕೆಡ್ಯೂಲ್ ಹಾಕ್ಕೋಬೇಕು. ನಾನು ಈ ಟೈಮಲ್ಲಿ ಓದಬೇಕು, ಇದನ್ನು ಮಾಡಬೇಕು ಅನ್ನೋದು ಒಂದು ಸ್ಕೆಡ್ಯೂಲು ನೀವು ಹಾಕ್ಕೋಬೇಕು. ಅದು ಡೈಲಿ ಸ್ಟಡಿ ಪ್ಲ್ಯಾನಲ್ಲಿ ಬರುತ್ತೆ. ಇನ್ನು ಎಷ್ಟು ಅವರ್ಸ್ ಓದಬೇಕು ಡೈಲಿ. ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಸಾಮಾನ್ಯವಾಗಿ ತಿಳ್ಕೊರಿ, ನೀವು ಮಿನಿಮಮ್ 4 to 6 ಅವರ್ಸ್ ಓದಲೇಬೇಕು. ಅದು ಬಿಟ್ಟು ನೀವು ಅದಕ್ಕಿಂತ ಕಡಿಮೆ ಓದಿದ್ರೆ ಸಾಧ್ಯ ಇಲ್ಲ. ಯಾಕಂದ್ರೆ ಕಾಂಪಿಟೇಷನ್ ತುಂಬ ಇದೆ. ಹಾಗಾಗಿ ಎಷ್ಟು ಅವರ್ಸ್ ಓದಬೇಕು ಅನ್ನೋದು ಆ ಡೈಲಿ ಸ್ಟಡಿ ಪ್ಲ್ಯಾನಲ್ಲಿ ಇಟ್ಕೋಬೇಕು. ಡೈಲಿ 6 to 7 ಅವರ್ಸ್ ಇಂಪಾರ್ಟೆಂಟ್. ಯಾಕಂದರೆ ಇದು ನೀವು ಇಷ್ಟು ಮಾಡದೇ ಇದ್ದರೆ ನೀವೆಲ್ಲ ಕ್ವಶನ್ಗೆ ಪ್ರಿಪ್ರೇಷನ್ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನೀವು ಲಾಂಗ್ ಟರ್ಮು ದೊಡ್ಡ ಪೋಸ್ಟ್ಗಳನ್ನು ಆಯ್ಕೆ ಮಾಡ್ಕೊಂಡ್ರೆ KPSCಯಲ್ಲಿ KS ಮತ್ತು ಇನ್ನೂ ತುಂಬ ಪೋಸ್ಟ್ಗಳಿದ್ದಾವೆ. ಆ ಥರ ಪೋಸ್ಟ್ಗಳಿಗೆ ಲೆಂದಿ ಸ್ಟಡಿ ರಿಕ್ವೈರ್ಮೆಂಟ್ ಇರುತ್ತೆ. ಅದೇ PC, ಪೊಲೀಸ್ ಕಾನ್ಸ್ಟೇಬಲು, SDA ಮತ್ತು ಗ್ರೂಪ್ D, ರೈಲ್ವೆದಲ್ಲಿ ಗ್ರೂಪ್ D, ಈ ಥರ ಪೋಸ್ಟ್ಗಳಿಗೆ ಕಡಿಮೆ ಸಮಯದಲ್ಲಿ ಒಂದು 7 to 8 ಮಂತ್ಸ್ ನೀವು ಪ್ರಾಪರಾಗಿ ಆಲ್ರೆಡಿ ಒಂದು ಹಂತದ ಮಟ್ಟ ಓದಿದಿರಿ ಅಂತ ಅನ್ಕೊಂಡ್ರೆ
ಅಲ್ಲಿಂತ್ರನೂ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರು ಕೂಡ ನಿಮ್ಗೆ ಈಸಿಯಾಗಿ ಅದನ್ನು ಟ್ಯಾಕಲ್ ಮಾಡ್ಬೋದು. ನೀವು ತಿಳ್ಕೊರಿ, ನೀವು ಒಬ್ಬರ ಓಡ್ತಾ ಇಲ್ಲ, ನಿಮ್ಮ ಜೊತೆ ನಿಮ್ಮ ಫ್ರೆಂಡು ಓಡ್ತಾ ಇದ್ದಾನೆ, ಅಲ್ಲಿ ಪಕ್ಕದ ಊರದವರು ಓಡ್ತಾ ಇರ್ತಾರೆ. ಹಾಗಾಗಿ ಕಾಂಪಿಟೇಷನ್ ಬಹಳ ಇದೆ, ಆಯಿತಾ. ಇವಾಗ ನೋಡಿ, ಡೈಲಿ ಸ್ಟಡಿ ಪ್ಲ್ಯಾನ್ ನೀವು ಮಾಡ್ಕೊಂಡ್ರಿ, ಅದಕ್ಕೆ ಶೆಡ್ಯೂಲ್ ಹಾಕೊಂಡ್ರಿ, ಮತ್ತು ಡೈಲಿ 6 to 7 hours ಕಂಪಲ್ಸರಿ ಸ್ಟಡಿ ಮಾಡಲೇಬೇಕು. ಐ ವಾಂಟ್ ಟು ಇಂಪ್ರೂವ್. ಇವಾಗ ನೀವು ಸ್ಟಡಿ ಸ್ಟಾರ್ಟ್ ಮಾಡಿದಿರಿ, ನಿಮಗೆ ಓದ್ತಾ ಹೋದಂಗೆ ನಿಮ್ಗೆ ಗೊತ್ತಾಗುತ್ತೆ ನಾ ಯಾವುದರಲ್ಲಿ ವೀಕ್ ಇದೀನಿ. ನಾನು ಇವಾಗ ಸೈನ್ಸ್ ಓದ್ತಾ ಇದ್ದೀನಿ, ಸೈನ್ಸಲ್ಲಿ ವೀಕ್ ಇದ್ದೀನಿ ಅಂತ ಗೊತ್ತಾದ್ರೆ ಸೈನ್ಸನ್ನ ಲಿಫ್ಟ್ ಮಾಡ್ಕೋಬೇಕು. ಇಲ್ಲ ಸೋಷಿಯಲ್ನಲ್ಲಿ ವೀಕ್ ಇದ್ದೀನಿ ಅಂದ್ರೆ ಸೋಷಿಯಲ್ ಲಿಫ್ಟ್ ಮಾಡಬೇಕು. ಆರ್ಥಮೆಟಿಕ್ಕು, ಕ್ವಾಂಟಿಟೇಟಿವ್, ರೀಸನಿಂಗು, ಮತ್ತು ಜನರಲ್ ನಾಲೆಜು, ಕರೆಂಟ್ ಅಫೇರ್ಸ್, ಈ ಥರ ಬ್ರಾಡಾಗಿ ಸಿಲೆಬಸ್ ಇದೆ. ಈಗಿನ ಎಕ್ಸಾಮ್ಸಲ್ಲಿ ಎಲ್ಲದರಲ್ಲಿ ಬ್ರಾಡಾಗಿ ಎಕ್ಸಾಮ್ಸ್ ಇದೆ. ಹಾಗಾಗಿ ನೀವು ಎಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಅರ್ಥಕೊಳ್ಳಬೇಕು. ಇದು ವೆರಿ ಇಂಪಾರ್ಟೆಂಟ್. ಇದು ನಿಮ್ಮನ್ನು ನೀವು ಅನಲೈಸಸ್ ಮಾಡೋಕ್ಕಿರುವಂಥ ಮೇನ್ ದಾರಿ ಇದು 4th ಪಾಯಿಂಟ್. ವೀಕ್ಲಿ ಪ್ಲ್ಯಾನ್ ಏನಂದರೆ, ನೀವು ಡೈಲಿ ಎಷ್ಟು ಏನೇನು ಓದಬೇಕು ಅನ್ಕೊಂಡಿದ್ರಿ, ಮಂಡೇ ಟು ಸ್ಯಾಟರ್ಡೇ ಅಥವಾ ಮಂಡೇ ಟು ಸಂಡೇವರೆಗೂ ಏನು ಓದಬೇಕು ಅನ್ಕೊಂಡಿದ್ದೀರಿ, ಅದನ್ನು ಎಷ್ಟು ಓದಿದಿರಿ ಅನ್ನೋದನ್ನು ಅನಲೈಸ್ ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ ವೀಕ್ದು ಪ್ಲ್ಯಾನ್ ಕೂಡ ರೆಡಿ ಮಾಡ್ಕೋಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದ್ರೆ, ಈ ಅಚೀವ್ಮೆಂಟ್ ಮಾಡಬೇಕಾದವ್ರು ನೀವು, ಯುದ್ಧಕ್ಕೆ ನಿಲ್ಲಬೇಕಾದವ್ರು ನೀವು. ಹಾಗಾಗಿ ಸಂಘರ್ಷ, ಹೋರಾಟ ನಿಮ್ಮಿಂದನೇ ಆಗಬೇಕು ಹೊರತು ಬೇರೆಯವರು ಯಾರು ಮಾಡೋಂಗಿಲ್ಲ. ಬೇರೆಯವರು ಮಾಡಿದ್ರೆ ಅದು ಅವರಿಗಾಗತ್ತೆ ಹೊರತು ನಿಮಗಾಗಂಗಿಲ್ಲ. ಹಾಗಾಗಿ ನಿಮ್ಮ ಜೀವನದ ನಾಯಕ ಅಥವಾ ನಾಯಕಿಯರು ನೀವೇ. ನಿಮ್ಮ ಜೀವನದ ನಾಯಕ ಅಥವಾ ನಾಯಕಿಯರು ನೀವೇ. ನಿಮ್ಮ ಗುರಿ, ನಿಮ್ಮ ಪರಿಶ್ರಮ, ನಿಮ್ಮ ಭವಿಷ್ಯ. ನಿಮ್ಮ ಭವಿಷ್ಯ ಉಜ್ವಲ ಆಗಬೇಕಂದ್ರೆ ನೀವು ಕಠಿಣ ಪರಿಶ್ರಮ ಪಡಲೇಬೇಕು. ಇವಾಗ ಬನ್ನಿ, ಇಲ್ಲಿ ಒಂದು ಚಾರ್ಟ್ ಇದೆ. ಇದು ಯೂಶಲಿ ಎಲ್ಲರೂ ನಿಮ್ಮ ಸ್ಕೂಲ್ ಕಾಲೇಜಲ್ಲಿ ಹೇಳ್ತಾರೆ. ಅದನ್ನು ಒಂದು ನಿಮ್ಮ ಮೋಟೋದಲ್ಲಿ ಇಟ್ಕೋರಿ. ಮೋಟೋ ಅಂದರೆ ಒಂದು ಸರ್ಕಲ್ ಮಾಡ್ಕೊಂಡು ನೀವು ಯಾವುದೋ ಫೇರಲ್ಲಿ ಬರೆದು ಇಟ್ಕೋಬೇಕು. ಇದನ್ನು ಏನಂದ್ರೆ ಪ್ಲ್ಯಾನ್, ಡೂ, ಚೆಕ್, ಆ್ಯಕ್ಟ್ ಅಂತ ಪ್ಲ್ಯಾನ್ ಮಾಡಬೇಕು. ನೀವು ಏನು ಪ್ಲ್ಯಾನ್ ಮಾಡಿದ್ದೀರಲ್ಲ, ಇಲ್ಲಿದೆಯಲ್ಲ, ಇದು ಪ್ಲ್ಯಾನ್. ಇದು ನಿಮ್ಮ ಗೋಲ್ ಏನಿದು, ಪ್ಲ್ಯಾನ್. ಇದು ಅಪಾರ್ಚುನಿಟಿನ ಹುಡುಕಾಡಿ ಹೋಗ್ತಾ ಇದ್ದೀರಿ, ಏನಾಗಬೇಕಂತ, ನೀವು ಯಾವುದೋ ಒಂದು ಹುದ್ದೆ ಸೇರ್ಬೇಕಂತ. ನೆಕ್ಸ್ಟ್ ಏನು, ಡೂ ಅಂದರೆ ಇದು ಎಲ್ಲಿ ಬರುತ್ತಾ, ಡೈಲಿ ಸ್ಟಡಿಯಲ್ಲಿ ಬರುತ್ತಾ. ಡೈಲಿ ಸ್ಟಡಿಯಲ್ಲಿ ಅಂದರೆ ನೀವು ಡೈಲಿ ಮಾಡ್ತಾ ಇದ್ದೀರಿ. ಡೂ ಅಂದರೆ ಏನು, ಮಾಡು ಅಂತ. ನೀವು ಡೈಲಿ ಅದನ್ನು ಮಾಡ್ತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ರೈಟ್, ಮಾಡ್ತಾ ಇದ್ದೀರಿ. ಯು ಆರ್ ಗೆಟಿಂಗ್ ಅನಲೈಸಸ್ ಹಿಯರ್ ಇನ್ ದ 3rd ಪಾಯಿಂಟ್ ಆರ್ 4th ಪಾಯಿಂಟ್. ಇಲ್ಲಿ 3rd ಅಲ್ಲಿ ವೀಕ್ಲಿ ಪ್ರೋಗ್ರೆಸ್ ಅಲ್ಲಿ ಅಥವಾ 4ನೇ ಏರಿಯಾದಲ್ಲಿ ನೀವು ಏನು ಮಾಡ್ತೀರಿ, ಚೆಕ್ ಮಾಡ್ಕೋತೀರಿ. ನಾ ಮಾಡ್ತಾ ಇರೋದು ಸರಿ ಇದೆಯೇ ಇಲ್ಲ ಅಂತ. ಸರಿ ಇದೆಯೇ ಇಲ್ಲ, ಓಕೆ, ಯು ಆರ್ ಗೋಯಿಂಗ್ ಗುಡ್, ದೆನ್ ಯು ಆರ್ ಆಕ್ಟಿಂಗ್ ಸಪೋರ್ಟಿವ್. ಇಲ್ಲಿ 4th ಪಾಯಿಂಟ್ ನಿಮಗೆ ಸಪೋರ್ಟ್ ಆಗುತ್ತೆ. ಒಂದು ವೇಳೆ ನೀವು ಅನ್ಕೊಂಡಿರ್ತಾರ ಆಗ್ತಾ ಇಲ್ಲ ಅಂದಾಗ ಪ್ಲ್ಯಾನನ್ನು 2 ಭಾಗಗಳಲ್ಲಿ ವಿಂಗಡಿಸಬೇಕು. ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ. ಇಫ್ ಯು ಆರ್ ಫೇಲ್ಡ್ ಇನ್ ಪ್ಲ್ಯಾನ್ ಎ, ಗೆಟ್ ರೆಡಿ ಫಾರ್ ಪ್ಲ್ಯಾನ್ ಬಿ. ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ ಏನನ್ನೋದು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನಾ ಹೇಳಿರೋಂಥ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳನ್ನು ನೀವು ಅರ್ಥ ಮಾಡ್ಕೋರಿ. ಒಂದು ಪ್ಲೇನ್ ಶೀಟಲ್ಲಿ ಬರ್ಕೊಂಡು ಮುಂದಿನ ಎಕ್ಸಾಮ್ ತಯಾರಾಗಿ ಮತ್ತು ನನ್ನ ಚಾನಲ್ ಜೊತೆ ನೀವು ಯಾವಾಗಲೂ ಕೂಡಿರ್ರಿ. ಮತ್ತು ಆದರೆ ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸಿಗೆ ಮಾತ್ರ ನಂದು ಇಂಟರ್ಲಿಂಕೇ ಇರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್, ಫಾಲೋ, ಫ್ರೆಂಡ್ಸಿಗೆ ಹೇಳಿ ನನ್ನ ಚಾನಲ್ ಜೊತೆಯಾಗಿ. ಧನ್ಯವಾದಗಳು.